ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶ್ರಾದ್ದದಲ್ಲಿ ಪಿಂಡ ಪ್ರದಾನ ಅತ್ಯಂತ ಪ್ರಧಾನವಾದಂಥ ಒಂದು ಅಂಗ. ಆ ಪಿಂಡದಲ್ಲಿ ಸಂಪೂರ್ಣವಾಗಿ ಒಂದು ರೂಪದ ಚಿಂತನೆಯನ್ನು ಈ ರೀತಿ ತಿಳಿಸ್ತಾರೆ. ತಿಲೇನ ಜಾಯತೆ ಮೂರ್ಧ್ನ ಕ್ಷೀರೈರ್ಬಾಹು ಘೃತಂ ಮೃಧ ತದ್ನಾಚ ಜಾಯತೆ ಊರು ಮಧುನಾಸಿಕ ಉಚ್ಯತೆ ಗುಡೇನ ಜಾಯತೆ ಸೂತ್ರಂ ತೋಯೇನ ಕರಪಾದಕಂ ಶೇಷಮನ್ನೇನ ಸಂಪೂರ್ಣಂ ಪಿಂಡಃ ಕಾಯಸ್ಯ ಜಾಯತೆ ಅಂತೇಳಿ. ಪಿಂಡ ಅಂತಂದರೆ ಕೇವಲ ಅನ್ನ ಎಳ್ಳು ಇಷ್ಟೇ ಹಾಕಿದ್ದು ಒಂದು ಉಂಡೆಯ ರೂಪದಲ್ಲಿದೆ ಅಂತ ಚಿಂತನೆ ಮಾಡಬಾರ್ದು. ಅದೊಂದು ಸಂಪೂರ್ಣವಾಗಿ ದೇಹ ಎಂಬುದಾಗಿ ಚಿಂತನೆ. ಹೇಗೆ ದೇಹವಾಗುತ್ತದೆ ಅಂತಂದರೆ ತಿಲೇನ ಜಾಯತೆ ಮೂರ್ಧ್ನ, ಎಳ್ಳಿನಿಂದಾಗಿ ಶಿರಸ್ಸು ಉತ್ಪತ್ತಿ. ಕ್ಷೀರೈಹಿ ಬಾಹುಘೃತಂ ಹೃದ, ಕ್ಷೀರೈಹಿ ಹಾಲನ್ನು ಹಾಕುವುದರಿಂದಾಗಿ ಬಾಹುಗಳು, ಘೃತ ತುಪ್ಪದಿಂದ ಹೃದಯ, ಮೊಸರನ್ನು ಹಾಕುವುದರಿಂದ ಊರು ತೊಡೆಗಳು, ಮಧು ಜೇನುತುಪ್ಪವನ್ನು ಹಾಕುವುದರಿಂದ ನಾಸಿಕ ಮೂಗು, ಗುಡೇನ ಜಾಯತೆ ಸೂತ್ರಂ. ಗುಡೇನ ಅಂತಂದರೆ ಬೆಲ್ಲ, ಆ ಬೆಲ್ಲವನ್ನು ಹಾಕುವುದರಿಂದ ಸೂತ್ರ. ತೋಯೇನ ನೀರನ್ನು ಹಾಕುವುದರಿಂದಾಗಿ ಪಾದಗಳು ಕೈಕಾಲುಗಳು. ಉಳಿದಂತಹ ಶೇಷಮನ್ನೇನ ಉಳಿದ ಅನ್ನವನ್ನು ಹಾಕಿರುವುದರಿಂದ ಸಂಪೂರ್ಣಂ ಪಿಂಡ, ಸಂಪೂರ್ಣವಾಗಿ ಆ ದೇಹ ಎಂಬುದು ಪೂರ್ಣವಾಗ್ತದೆ ಎಂಬುದಾಗಿ ಈ ರೀತಿಯಾಗಿ ಆ ಪಿಂಡದ ಚಿಂತನೆ, ಅದರಲ್ಲಿ ಸಂಪೂರ್ಣವಾಗಿ ಒಂದು ದೇಹದ ಚಿಂತನೆಯನ್ನು ಮಾಡಬೇಕು. ಭಗವಂತ ವಿಶೇಷವಾಗಿ ಸನ್ನಿಹಿತನಾಗಿರ್ತಾನೆ ಅದರಲ್ಲಿ ಎಂಬುದಕ್ಕೆ ಚಿಂತನೆ ಮಾಡಬೇಕು. ತಿಲಮನ್ನಂಚ ಪಾನೀಯಂ ಗುಡಂ ದದಿ ಪಯಸ್ತದ ಮಧುಸರ್ಪಿ ಸಮಾಯುಕ್ತಂ ಅಷ್ಟಾಂಗಂ ಪಿಂಡಲಕ್ಷಣಂ ಅಂತ ಹೇಳಿ ಒಟ್ಟು 8 ಪದಾರ್ಥಗಳನ್ನು ಹಾಕಿ ಪಿಂಡವನ್ನು ಮಾಡುವುದು. ಈ ರೀತಿಯಾಗಿ ಚಿಂತನೆಯನ್ನು ಮಾಡ್ತಾ ಆ ಪಿಂಡ ಪ್ರದಾನವನ್ನು ಅಧಿಕಾರಿಗಳು ಮಾಡಬೇಕು ಎಂಬುದಕ್ಕೆ ಚಿಂತನೆ ಮಾಡ್ತಾ ಶ್ರೀಕೃಷ್ಣಾರ್ಪಣಮಸ್ತು.